ಯಾವಾಗಲೂ ಓವರ್ಟೇಕ್ ಮಾಡೋ KSRTC ಬಸ್ನ ಇವತ್ತು ನಾವು ಚೇಸಿಂಗಲ್ಲಿ ಓವರ್ಟೇಕ್ ಮಾಡಿ ಸ್ಟಾಪ್ ಮಾಡಿಸಿದ್ವಿ. ನಾನು ಒಂದಷ್ಟು ದಿನ ಹುಣಸೂರ್ಗೆ ಅಂತ ಹೋಗಿದ್ದೆ. ಅಲ್ಲಿ ಇಬ್ರು ಯಂಗ್ ಓನರ್ಗಳ ಹತ್ರ ಡಿಸ್ಕಸ್ ಮಾಡಿ ಒಂದಷ್ಟು ವಿಡಿಯೋಗಳನ್ನೆಲ್ಲ ಮಾಡಿ ಹಾಕಿದ್ದಾಯ್ತು. ನಾನು ಹುಣಸೂರ್ಗೆ ಹೋಗಿದ್ದು 2ನೇ ದಿನನೇ ಮಾದೇಶ ಅನ್ನೋರು ಸಿಕ್ಕಿದ್ರು. ಅವರು ನನ್ನ YouTube 50K ಸೆಲೆಬ್ರೇಷನ್ ಸರ್ಪ್ರೈಸ್ ಅಲ್ಲಿ ಮಾಡಿದ್ರು. ಅದಕ್ಕೆ ಅವ್ರ ಬರ್ಡೇ ದಿನದವರೆಗೂ ಅಲ್ಲೇ ಇರಕ್ಕೆ ಪ್ಲಾನ್ ಚೇಂಜ್ ಆಯ್ತು. ಎಂಡ್ ಆಫ್ ದ ಡೇ ಅವರೇ ನಮ್ಮ ಸಿಚುವೇಶನ್ಗೆ ಹೀರೋ ಆಗೋಗಿದ್ದು. ಆಲ್ರೆಡಿ ತುಂಬಾ ಲೇಟ್ ಆಗಿದ್ದಕ್ಕೆ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಅರುಣ್ ಬ್ರೋ ಹೊರಟಿರ್ಬೇಕಾದ್ರೆ ಬೆಂಗಳೂರಿಗೆ ಹೋಗೋ ಕೊನೆ ಬಸ್ ಕೂಡ ಜಾಗ ಬಿಟ್ಟಿತ್ತು. ಅದಕ್ಕೆ ಮಾದೇಶ್ ಅವ್ರ ಸ್ಪ್ಲೆಂಡರ್ ಗಾಡಿ ಬಳಸಿ ಸ್ಪೀಡ್ ಆಗಿ ಹೋಗಿ ಬಸ್ನ ಅಡ್ಡ ಹಾಕಿಸಿ ನಮ್ಮನ್ನ ಬಸ್ ಹಚ್ಚಿದ್ರು. ಮೈಸೂರಿಂದ ಬೆಂಗಳೂರಿಗೆ ಬಸ್ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಮಂಡ್ಯವ್ರಿಗೂ ಕಂಪ್ನಿ ಕೊಡಕ್ಕೆ ಒಬ್ರು ಸಿಕ್ಕಿದ್ರು. ಮಂಡ್ಯವ್ರಿಗೂ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಆಮೇಲೆ ಬಾಯ್ ಹೇಳಿ ಬೆಂಗಳೂರಲ್ಲಿ ಕ್ಯಾಬ್ ಮಾಡ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಇವಾಗ ನಾನು ಅರುಣು ಮಧ್ಯರಾತ್ರಿನೇ ಬೆಂಗಳೂರಿಗೆ ಹೊರಟಿದ್ದು ಯಾಕೆ ಅಂದ್ರೆ ಬಾಯ್ಸ್ ಅಡ್ಡ ಅದು ಹೊಸ ಬ್ರಾಂಚ್ ಓಪನ್ ಆಗ್ತಿದೆ. ಅದಕ್ಕೆ ಅರುಣ್ ಬ್ರೋಗೆ ಕೆಲಸ ಜಾಸ್ತಿ ಇತ್ತು ಅಂತ ನನ್ ಕರ್ಕೊಂಡು ಬಂದ್ರು. ಈ ಹೊಸ ಬ್ರಾಂಚ್ ಆಗ್ತಿರೋ ಲೊಕೇಶನ್ ಬಂದು ನಾಗರಬಾವಿಲಿ. ಇದು ಯಾವ ಕಡೆ ಅಂತ ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಇವ್ರು ಕರ್ಕೊಂಡು ಬಂದಿದ್ದು ನೆಕ್ಸ್ಟ್ ದಿನಾನೇ ನಾನು ಗೋವಾಗೆ ಅಂತ ಜಾಗ ಬಿಟ್ಬಿಟ್ಟೆ. ಸೊ ನಿಮ್ಗೇನಾದ್ರು ಈ ಜಾಗ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಆಮೇಲೆ ದಸರಾ ಹಬ್ಬಕ್ಕೆ ಆಫರ್ ಬಿಡ್ತೀವಿ, ನಾಗರಬಾವಿ ಜನರೆಲ್ಲ ರೆಡಿ ಆಗಿರಿ.